ನಿರ್ಮಾಣ ಆಗಿ 5 ವರ್ಷ ಆದ್ರೂ ಉದ್ಘಾಟನೆಯಾಗಿಲ್ಲ. ಬಿರುಕು ಬಿಡ್ತಾ ಇದೆ ಕೋಟಿ ವೆಚ್ಚದ ಸರ್ಕಾರಿ ಹಾಸ್ಟೆಲ್. ತುಮಕೂರಿನ ಬೆಳಗುಂಬ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ತುಮಕೂರಿನ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿಯೇ ಸುಮಾರು 1 ಕೋಟಿ ವೆಚ್ಚದಲ್ಲಿ ವಿದ್ಯಾರ್ಥಿ ನಿಲಯ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ 5 ವರ್ಷಗಳ ಹಿಂದೆಯೇ ಕಟ್ಟಡ ಕಾಮಗಾರಿ ಮುಗಿದು ಉದ್ಘಾಟನೆಗೆ ಸಿದ್ಧಗೊಂಡಿತ್ತು. ಆದರೆ 5 ವರ್ಷ ಆದರೂ ವಿದ್ಯಾರ್ಥಿ ನಿಲಯ ಉದ್ಘಾಟನೆಯಾಗದೆ ಪಾಳು ಬಿದ್ದಿದೆ. ಇನ್ನು 5 ವರ್ಷಗಳ ಹಿಂದೆ ಕಾಮಗಾರಿ ಪೂರ್ಣಗೊಂಡಿದ್ರೂ ಕೂಡ ಈ ವಿದ್ಯಾರ್ಥಿ ನಿಲಯಕ್ಕೆ ಇನ್ನೂ ಕೂಡ ಉದ್ಘಾಟನೆಯ ಭಾಗ್ಯ ಸಿಕ್ಕಿಲ್ಲ. ಇತ್ತ ಸರಿಯಾದ ನಿರ್ವಹಣೆ ಇಲ್ಲದೆ ವಿದ್ಯಾರ್ಥಿ ನಿಲಯ ಪಾಳು ಬಿದ್ದಂತಾಗಿದ್ದು ಕಟ್ಟಡವೆಲ್ಲ ಉದ್ಘಾಟನೆಗೂ ಮುನ್ನವೇ ಬಿರುಕು ಬಿಡ್ತಾ ಇದೆ. ಇನ್ನು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ವಿದ್ಯಾರ್ಥಿ ನಿಲಯ ಪಾಳು ಬಿದ್ದಿರುವ ಸ್ಥಿತಿ ತಲುಪಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ತುಮಕೂರಿನಲ್ಲಿ ನಿರ್ಮಾಣ ಆಗಿ 5 ವರ್ಷ ಆದರೂ ಕೂಡ ಹಾಸ್ಟೆಲ್ ಕಟ್ಟಡ ಉದ್ಘಾಟನೆ ಆಗದೇ ಇರೋದ್ರಿಂದ ಹಾಳು ಕೊಂಪೆ ಆಗಿದ್ದು ಸದ್ಯಕ್ಕೆ ಕಟ್ಟಡ ಬಿರುಕು ಬಿಡ್ತಾ ಇದೆ. ಈಗ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನೀಗ ತುಮಕೂರು ತಾಲೂಕಿನ ಬೆಳಗುಂಬದಲ್ಲಿರುವಂತಹ ಪುರುಷರ ವಿದ್ಯಾರ್ಥಿ ನಿಲಯದ ಮುಂಭಾಗದಲ್ಲಿದ್ದೇನೆ. ಇದು ಸುಮಾರು 5 ವರ್ಷಗಳ ಹಿಂದೆಯೇ ಈ ಕಾಮಗಾರಿ ಎಲ್ಲವೂ ಕೂಡ ಮುಗಿದು ಉದ್ಘಾಟನೆ ಆಗದೆ ಈ ಕಟ್ಟಡ ಸದ್ಯಕ್ಕೆ ಪಾಳು ಬೀಳುವಂಥ ಸ್ಥಿತಿಯನ್ನು ತಲುಪಿರುವಂಥದ್ದು. ನಾನೀಗ ಕಟ್ಟಡದ ಒಳಗಡೆ ಹೋಗಿ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ನೀವೀಗ ಮುಂಭಾಗದಲ್ಲೇ ನೋಡ್ತಾ ಹೋಗ್ಬೋದು. ದೃಶ್ಯಗಳಲ್ಲಿ ಎಲ್ಲವೂ ಕೂಡ ಸದ್ಯಕ್ಕೆ ಬಿರುಕು ಬಿಟ್ಟು ಹೋಗ್ತಾ ಇರುವಂಥದ್ದು. ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ನಿರ್ಮಿಸಿರುವಂಥ ಕಟ್ಟಡ ಈ ರೀತಿಯಾಗಿ ಬಿರುಕು ಬಿಡುತ್ತಾ ಹೋದರೆ ಜನರ ತೆರಿಗೆ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ನಮಗೆ ನಿಜವಾಗ್ಲೂ ಕೂಡ ಇದೊಂದು ಉದಾಹರಣೆಯನ್ನು ಕೊಡ್ಬೋದು ಅನ್ನೋ ನಿಜಕ್ಕೂ ಕೂಡ ಇದನ್ನು ಉದಾಹರಣೆ ಅಂತ ಹೇಳ್ಬೋದು. ಸುಮ್ಮನೆ ಸರ್ಕಾರ ಸುಮ್ಮನೆ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ಜನರ ತೆರಿಗೆ ಹಣವನ್ನು ಸುಮ್ಮನೆ ವ್ಯರ್ಥ ಮಾಡ್ತಾ ಇದ್ದಾರೆ. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಿ, ಈ ಟೈಲ್ಸ್ಗಳನ್ನೇನು ಹಾಕಿದ್ದಾರೆ, ಈ ಟೈಲ್ಸ್ಗಳು ಕೂಡ ಎಲ್ಲವೂ ಕೂಡ ಬಿರುಕು ಬಿಟ್ಟು ಸದ್ಯಕ್ಕೆ ಹಾಳಾಗ್ತಾ ಇರುವಂಥದ್ದು. ಕಟ್ಟಡ ಕಟ್ಟಿ ಸಾವಿರಾರು ಜನರಿಗೆ ಇಲ್ಲಿ ನೆರಳನ್ನು ಕೊಡಬೇಕಾಗಿದ್ದಂಥ ಈ ವಿದ್ಯಾರ್ಥಿ ನಿಲಯ ಸದ್ಯಕ್ಕೆ ಬಿರುಕು ಬಿಡುವಂಥ ಪರಿಸ್ಥಿತಿಯಲ್ಲಿದೆ. 5 ವರ್ಷ ಆಗಿದೆ ಕಟ್ಟಡವನ್ನು ಕಟ್ಟಿ, ಎಲ್ಲ ಕಾಮಗಾರಿ ಮುಗಿದು ಪೇಂಟ್ ಮಾಡಿ ಇಟ್ಟಿದ್ರು ಕೂಡ ಇನ್ನೂ ಉದ್ಘಾಟನೆ ಆಗಿಲ್ಲ. ಯಾವುದೇ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗ್ತಾ ಇಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ದೂರದ ಊರುಗಳಿಂದ ಬರ್ತಾರೆ. ಅವರೆಲ್ಲರೂ ಕೂಡ ವಿದ್ಯಾರ್ಥಿ ನಿಲಯದಲ್ಲಿ ಉಳಿದು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಎಷ್ಟೋ ಜನಕ್ಕೆ ಹಾಸ್ಟೆಲ್ ಸಿಗ್ತಾ ಇಲ್ಲ. ಆದರೆ ಇಲ್ಲಿ ಹಾಸ್ಟೆಲ್ ಇದ್ರೂ ಕೂಡ ಇದು ಯಾರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನೋದು ನಮಗೆ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ನೀವೀಗ ಕಟ್ಟಡದ ಈ ತಳಹದಿ ಏನಿದೆ ಕೆಳಗಡೆ ಎಲ್ಲವೂ ಕೂಡ ಬಿರುಕು ಬಿಡ್ತಾ ಇರುವಂಥದ್ದು. ಅಧಿಕಾರಿಗಳು ಇದು ಬೆಳಗುಂಬ ಬಳಿ ಹೊರವಲಯದಲ್ಲಿ ಇರೋದ್ರಿಂದ ಸದ್ಯಕ್ಕೆ ಅವರು ಈ ಕಡೆ ಮುಖವನ್ನು ಕೂಡ ಮಾಡ್ತಾ ಇಲ್ಲ. ಅದರಿಂದ ಈ ಕಟ್ಟಡ ಏನಾಗ್ತದೆ ಅಂತ ಗಮನಿಸೋದಕ್ಕೆ ಯಾರೂ ಕೂಡ ಇಲ್ಲ. ಇದರಿಂದಾಗಿ ಸದ್ಯಕ್ಕೆ ಈ ಕಟ್ಟಡವನ್ನು ಯಾರೂ ಕೂಡ ಗಮನದಲ್ಲಿಯೇ ಇಟ್ಟುಕೊಂಡಿಲ್ವ ಅನ್ನೋ ಅನುಮಾನ ನಮಗಿದೀಗ ಶುರುವಾಗ್ತಾ ಇದೆ. ನೂರಾರು ಜನರಿಗೆ ಸದ್ಯಕ್ಕೆ ಆಸರೆ ಆಗಬೇಕಾಗಿದ್ದಂಥ ವಿದ್ಯಾರ್ಥಿ ನಿಲಯ ಪಾಳು ಕೊಂಪೆಯಂತಾಗಿದ್ದು ಬಿರುಕು ಬಿಡ್ತಾ ಇದೆ. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸರಿಯಾಗಿ ಹಣವನ್ನು ಖರ್ಚು ಮಾಡಿ ಅದಕ್ಕೆ ಏನೆಲ್ಲ ಅನುಕೂಲಗಳಾಗಬೇಕಾಗಿತ್ತು ವಿದ್ಯಾರ್ಥಿಗಳಿಗೆ ಅದನ್ನು ಮಾಡಿಕೊಡದೆ ಸುಮ್ಮನೆ ಪೋಲು ಮಾಡ್ತಾ ಇದ್ದಾರೋ ಅನ್ನೋ ಅನುಮಾನ ಶುರುವಾಗ್ತಾ ಇರುವಂಥದ್ದು. ನೀವೀಗ ಈ ಕಟ್ಟಡ ಪಕ್ಕದಲ್ಲಿ ನೋಡೋದಾದರೆ ಎಲ್ಲವೂ ಕೂಡ ಗಿಡ ಗಂಟೆಗಳೇ ಬೆಳೆದುಕೊಂಡಿರುವಂಥದ್ದು. ನಾನು ಇನ್ನೂ ಕೂಡ ಒಳಗಡೆ ಹೋಗಿ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಅವರು ಸದ್ಯಕ್ಕೆ ಯಾವುದೇ ರೀತಿಯ ಇಲ್ಲಿ ಒಂದು ಫ್ಯೂಸ್ ಏನೂ ಕೂಡ ಇಲ್ಲ. ಇಲ್ಲಿ ಕಟ್ಟಡವನ್ನು ಕಟ್ಟಿದ್ದಾರೆ, ಎಲೆಕ್ಟ್ರಿಕ್ ಸರ್ಕ್ಯೂಟನ್ನು ಕೂಡ ಇಟ್ಟಿದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ ವಿದ್ಯುತ್ತು ಬರ್ತಾ ಇಲ್ಲ. ಕಾರಣ ಇಷ್ಟೇ, ಇದು ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ. ಸುಮಾರು ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿದ್ದು ಸಾವಿರಾರು ಜನರಿಗೆ ನೆರಳನ್ನು ಕೊಟ್ಟು ಆಸರೆಯಾಗಬೇಕಾಗಿದ್ದಂಥ ವಿದ್ಯಾರ್ಥಿ ನಿಲಯ ಈ ರೀತಿಯಾಗಿ ಸುಮ್ಮನೆ ವ್ಯರ್ಥವಾಗಿ ಈ ರೀತಿಯ ಬಿರುಕು ಬಿಡ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಉಳಿಯಲು ಅವಕಾಶ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವ ಕಟ್ಟಡವನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಇಲಾಖೆ ಹಣ ವ್ಯರ್ಥ ಮಾಡ್ತಾ ಇದೆಯಾ ಎನ್ನುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.